ನಿಂದ ಜೆಡಿಎಸ್ಗೆ ಹಾಗೂ ದೊಡ್ಡಗೌಡರಿಗೆ ಡ್ಯಾಮೇಜ್ ಆಗಿದೆ. ಹೀಗಂತ ಸ್ವತಃ ಎಚ್ಡಿಕೆ ಒಪ್ಪಿಕೊಂಡಿದ್ದು ಮತ್ತೆ ಮಾಧ್ಯಮಗಳ ಮುಂದೆ ಪ್ರಜ್ವಲ್ ವಾಪಸ್ ಬಾ ಎಂದ ಕುಮಾರಸ್ವಾಮಿ ಇಂದು ಸಹ ಡಿಕೆ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅಣ್ಣ, ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ್ಬಿಡ್ತಾರೆ, ಬೇಲ್ ಸಿಕ್ಬಿಡ್ತದೆ ಅವರಿಗೆ, ಸರಿಯಾಗಿ FIR ಹಾಕಿಲ್ಲ, ಅದೀಗ ಸರಿಪಡಿಸ್ಕೋಬೇಕಣ್ಣ, ಇಲ್ಲೇ ಹೋದ್ರೆ ಕಷ್ಟ. ನಿಮ್ಮ SIT ಅವ್ರಿಗೆ ಹೇಳಿ ಮತ್ತು ಇನ್ನೊಂದು ಅಡಿಷನಲ್ ಆಗಿ ಹೆಂಗೆ ಬೇಲ್ ಸಿಗ್ದಂಗೆ ಮಾಡಬೇಕು ಅಂತ ಹೇಳಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಸೆಕ್ಸ್ ವಿಡಿಯೋ ಲೀಕ್ ಪ್ರಕರಣ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು, ಸದ್ಯ ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತನಿಖೆಯ ಹೆಸರಿನಲ್ಲಿ ಹಲವರಿಗೆ SITಯಿಂದ ಕಿರುಕುಳ ನೀಡಲಾಗ್ತಿದ್ದು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂಬ ಮಾತಿಗೆ ಬದ್ಧನಾಗಿದ್ದೇನೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ 24 ಗಂಟೆಯಲ್ಲಿ ಅಥವಾ 48 ಗಂಟೆಯಲ್ಲಿ ವಿದೇಶದಿಂದ ವಾಪಸ್ ಬಂದು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಿಂದ ನನ್ನ ಮತ್ತು ನನ್ನ ಕುಟುಂಬದವರ ಎಲ್ಲಾ ಸದಸ್ಯರ ಮೊಬೈಲ್ ಫೋನ್ಗಳನ್ನು ಕದ್ದಾಲಿಸಲಾಗ್ತಿದೆ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಬ್ರದರ್ಸ್ ಕೈವಾಡವಿದ್ದು, ದೇವರಾಜೇಗೌಡ, ಶಿವರಾಮೇಗೌಡ, DK ಶಿವಕುಮಾರ್ಗೆ ಸಾಥ್ ನೀಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯಾವ ದೇವರಾಜೇಗೌಡ? ನಿಮ್ಮ ಶಿವರಾಮೇಗೌಡ ಮಾತಾಡೋದಲ್ಲ, ಫೋನ್ ಮಾಡಿ ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ವೇ. ಅಣ್ಣ, ನಾನು ಎಲ್ಲೆಲ್ಲೋ ಹೊಸಕೋಟೆ ರೋಡಲ್ಲಿದ್ದೀನಿ, ಮನೆ ಅಲ್ಲಣ್ಣ. ಎಷ್ಟೊತ್ತಾಯ್ತು ಇಲ್ಲಿ ಬರೋಕ್ಕೆ, ಸದಾಶಿವನಗರಕ್ಕೆ ಅಂತ. ಎಲ್ಲಿಗೆ ಸದಾಶಿವನಗರಕ್ಕೆ ಎಲ್ಲಿಗೆ ಬಂದು ಕರೆದಿದ್ದವರು? ಯಾರ ಮನೆ ಕರೆದ್ರು? ಪ್ರಜ್ವಲ್ ರೇವಣ್ಣ ಇನ್ನು ಆರೋಪಿ ಸ್ಥಾನದಲ್ಲಿದ್ದು ಅಪರಾಧಿ ಅನ್ನೋದನ್ನ ಎಲ್ಲಿ ಸಾಬೀತು ಮಾಡಿದ್ದಾರೆ? ನಾನು ಪ್ರಜ್ವಲ್ ಪರವಾಗಿ ಇಲ್ಲ, ಆತನ ಅಪರಾಧ ಸಾಬೀತಾದ್ರೆ ಶಿಕ್ಷೆ ಕೊಡಿ ಅಂತ HDK ತಿಳಿಸಿದ್ದಾರೆ. ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾರಿಗೂ ರಾಜ್ಯ ಇಲ್ಲ. ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇದ್ದರೆ ಇರ್ತಕ್ಕಂಥವ್ರು ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ಅಂದಹಾಗೆ ಲೋಕ ಚುನಾವಣೆಯ ಫಲಿತಾಂಶಕ್ಕೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಮೈತ್ರಿ ಪಕ್ಷಗಳಾದ JDS BJPಗೆ ಇದು ವರವಾಗುತ್ತಾ ಇಲ್ಲ ಶಾಪವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.